ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಟ ವಿಜಯ್ ಅವರ ಚುನಾವಣೆ ಪ್ರಚಾರದ ವೇಳೆ ಒಂದು ಭೀಕರ ದುರಂತ ನಡೆದು ಹೋಗಿರತಕ್ಕಂಥದ್ದು. ನಾವು ಈಗ ಸ್ಥಳದಲ್ಲಿ ಇದ್ದೀವಿ. ಸೊ ನಮ್ಮ ಹಿಂಭಾಗದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಘಟನೆ ನಡೆದಿರತಕ್ಕಂಥ ಸ್ಥಳ. ಸೊ ಇಲ್ಲಿ ಏನಂತಂದ್ರೆ ಪ್ರತ್ಯಕ್ಷ ದರ್ಶಿಗಳು ಕೂಡ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಇನ್ನೂ ಕೂಡ ಯಾವ ರೀತಿ ವಸ್ತುಗಳು ಚಲಾಪಿಲಿ ಆಗಿದ್ದಾವೆ ಅನ್ನುವಂಥದ್ದು. ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ರಮೇಶ್ ಬಾಬು. ಸೊ ಅವರು ಸರ್ ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆ ಘಟನೆ ಆಯಿತು, ಹೇಗಾಯಿತು ಅನ್ನುವಂಥದ್ದು? 7:30 to 8 ಆನದು ಸರ್. ಆ್ಯಕ್ಚುಲಾಗಿ ಈ ಪ್ರೋಗ್ರಾಮ್ ಒಂದು 3 o'clock ನಡೆಯುತ್ತಾ ಇರ್ತದೆ. 3 o'clock ನಡೆಯುತ್ತಾ ಇರ್ತದೆ. ವಿಜಯ್ ಅವರು ಬರೋದು ಲೇಟ್ ಆಯಿತು. ಅದಕ್ಕೆ ಈ ಪ್ರಾಬ್ಲಮ್ ಕೊಂಚ ಕ್ರೌಡ್ ಜಾಸ್ತಿ ಆಯಿತು. ಮೊತ್ತ ಮೋರ್ ದೆನ್ 40,000 ಪೀಪಲ್ ಇಲ್ಲಿ ಬಂದಿದ್ದಾರೆ. ಅವರು ಬರುம்போದು ಸೇಫ್ಟಿ ಏನು ಮಾಡಿಲ್ಲ. 3 o'clock ಬಿಸಿಲು ಜಾಸ್ತಿ. ಅವರು ಏನಾಯ್ತು ಸೇಫ್ಟಿ ಕೊಂಡು ಬಂದ ಇದು ಈ ಪ್ರಾಬ್ಲಮ್ ಇಷ್ಟು ನಡೀತೇ ಇಲ್ಲ. ಅವರು ಜನ ಬಗ್ಗೆ ತಪ್ಪು. ಈ ಚಿಲ್ಡ್ರನ್ಲ ಇಷ್ಟು ಈ ಹೈಟ್ಲಿಂದ ನೋಡಬೇಕು. ಅವ್ರು ಬಂದಿದ್ದಾರೆ ಅನ್ನಕ ಟಿ ವಿಲೂ ನೋಡ್ಬೋದು, ಸ್ಕ್ರೀನ್లో ಬೇರೆ ಅದ ಮೇಲೆ ನೋಡ್ಬೋದು. ಡೈರೆಕ್ಟಾಗಿ ನೋಡಿ ಏನಾಗುತ್ತೆ ಹೇಳಿ. ಚಿಲ್ಡ್ರನ್ಲ ಬರಬಾರ್ದನ್ನು ಹೇಳಿದ್ದಾರೆ. ಹಣ ಚಿಲ್ಡ್ರನ್ ಬಂದಿದ್ದಾರೆ, ಡಿಸೀಸ್ ಉಳ್ಳವರು ಬಂದಿದ್ದಾರೆ. ಜನ ಜಾಸ್ತಿ ಆಯ್ತನಕ ಇವರು ಕ್ರೌಡು ಹಂಗೆಯೇ ಬಂದಿದ್ದಾರೆ. ನಾ ಆ ಬಾಲ್ಕನಿಂದ ನೋಡಿದ್ದೆ ನಾನು ಅಷ್ಟೇ. ಇದೆಲ್ಲ ಕೂತಿದ್ದಾರೆ. ಇದರಿಂದ ಬಾಲ್ಕನಿ ಎಲ್ಲ ಕೂತಿದ್ದಾರೆ. ಅದೇ ತೊಂದರೆ ಜಾಸ್ತಿ ಆಯಿತು. ಅವರು ಜಸ್ಟ್ ಮೂವ್ ಆಗ್ಬೋದು ಎಲ್ಲ ಜನಗಾರ ಅದೇ ಹೋಗಿ ತಟ್ಟಿ ಕೂವಾಡ್ತಾರೆ. ನೀವು ಆ ಸ್ಥಳದಲ್ಲಿ ಅಂದರೆ ವಿಜಯ್ ಅವರು ಬಂದಂಥ ಟೈಮಲ್ಲಿ ಎಲ್ಲಿದ್ರಿ ಮತ್ತು ಅವರು ಬರೋಕ್ಕೂ ಮುಂಚೆ ಹೇಗಿತ್ತು? ಅಂದರೆ ಜನ ಏನು ಅಂದರೆ ನೀರು ಊಟ ಅವ್ರಿಗೇನಾದ್ರು ಪ್ರೊವೈಡ್ ಆಗ್ತಾ ಇತ್ತಾ, ಕೊಡ್ತಾ ಇದ್ರ ಹೇಗೆ ಅಂತ? ಪಿನ್ನು ಬೀಳಾರ ಒಂದು ಪಿನ್ನು ಕೆಳಗೆ ಬೀಳ್ತಿಲ್ಲ, ಆ ಜಾಗ ಇಲ್ಲ ಸರ್. ಅಷ್ಟು ಫುಲ್ಲು ಕ್ರೌಡು ಸರ್. ನಾನು ಅಲ್ಲಿಂದ ನೋಡಿದ್ದೇನೆ. ನಾನು ಎಲ್ಲ ಜನರೆಲ್ಲ ಅಡ್ಡೆ ಕೆಳಗೆ ಬಿತ್ತಾರೆ. ನೀರು ಕುಡಿಯೋ ನೀರಿಲ್ಲ. ಅವರು ಒಂದು ಸ್ವಲ್ಪ ಸೇಫ್ಟಿ ಕನ್ಸರ್ನ್ ಇಲ್ಲ ಸರ್ ಜನಕ್ಕೆ. ಮತ್ತಬಡಿ ಯಾರು ಪಿನ್ ಪಾಯಿಂಟ್ ಪண்றதுக்கு ಇಲ್ಲಿ ಏನಿಲ್ಲ. ಈಗ ವಿಜಯ್ ಅವ್ರನ್ನ ನೋಡೋಕ್ಕೋಸ್ಕರ ಜನ ಬಂದಿದ್ರು ಅಂತ ಅನ್ಸುತ್ತಾ? ಆಮೇಲೆ ರಾಜಕೀಯ ಬೇರೆ ಸರ್. ಅದು ಇನ್ನೂ ಎಷ್ಟೋ ದಿನ ಇದೆ. ಅವ್ರು ನೋಡ್ಬೋದು. ಸಿಲ್ವರ್ ಸ್ಕ್ರೀನ್ಲ ಪಾತಿ ಈಗ ನೇರ್ಲ ಬರ್ತಾರೆ. ಇಷ್ಟು ನಮ್ಮ ಊರಿಗೆ ಬರ್ತಾರೆ ಅಂತ ಜನ ಫ್ಯಾಮಿಲಿಯಾಗಿ ಬಂದಿದ್ದಾರೆ. ಚಿಲ್ಡ್ರನ್, ಮುದಿಯವರು ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಇಷ್ಟು ತೊಂದರೆ ಬಂದಿದೆ. ನೀವು ಎಷ್ಟು ಜನ ಇದ್ರಿ? ನೀವು ಎಷ್ಟು ಗಂಟೆಯಿಂದ ಅಲ್ಲಿ ವೇಟ್ ಮಾಡ್ತಾ ಇದ್ರಿ ಅನ್ನುವಂಥದ್ದು? ನಾನು 6 o'clock ಬಂದಿದ್ದೆ. ನಾನು 6 o'clock ಬಂದು ನಾನು 8:30ವರೆಗೆ ಇಲ್ಲಿದ್ದೇನೆ. ಎಲ್ಲ ಆಂಬುಲೆನ್ಸ್ ಕಿರಿಚಿ ಎಲ್ಲ ಸಪೋರ್ಟ್ಲ ಕರೆಕ್ಟಾಗಿ ಇರ್ತದೆ. ಬಟ್ ಜನರ ಬಗ್ಗೆ ಇಷ್ಟು ಮಿಸ್ಟೇಕ್. ವಿಜಯ್ ಅವರು ಬಂದರು. ಸೊ ಭಾಷಣ ಮಾಡ್ತಾ ಇದ್ರು. ಅಂದರೆ ಒಂದು ಮಗುಗೆ ನೀರು ಕೊಡಿ ಅಂತ ಕೂಡ ಅವ್ರು ಹೇಳಿದರು. ಸೊ ಆ ಟೈಮಲ್ಲಿ ಹೆಂಗಿತ್ತು ಸನ್ನಿವೇಶ ಅಂತ? ಅದು ಅಂತ ಅಳವು ಕಿವಿ ಕೇಳಲಿಲ್ಲ. ಅದೆಲ್ಲ ಉರ್ಸ್ಲೇದು ಆ್ಯಸ್ ಇಟ್ ಈಸ್ ಹ್ಯಾಪೆಂಡ್ ಸರ್. ಅದೇ ಸರ್. ಎಲ್ಲಿ ಎಕ್ಸಾಕ್ಟಾಗಿ ವಿಜಯ್ ಅವರು ಬಂದರು, ಯಾವ ಕಡೆ ಹೋಗ್ತಾ ಇದ್ರು ಅನ್ನುವಂಥದ್ದು? ಬಂದು ಹಂಗೆ ಆ ಥರ ಹೋಗಿದ್ದಾರೆ ಸರ್. ಇದೇ ಜಾಗ ಸರ್. ಇಲ್ಲಿಂದ ಬಂದಿದ್ದಾರೆ ಸರ್. ನಾಮಕಲ್ಲಿಂದ ಆಗಿ ಈ ಬೈಪಾಸ್ ಬಂದು ಇಲ್ಲಿಂದ ಹೋಗ್ತಾರೆ ಸರ್. ಅವರು ಈ ರೋಡ್ಲ ಹೋಗ್ತಾರೆ ಅವರು. ಈಗ ಅಂದರೆ ಮಕ್ಕಳು, ವೃದ್ಧರು, ಪುರುಷರು ಎಲ್ಲರೂ ಇದ್ರು. ಅಂದರೆ ಅಕ್ಕಪಕ್ಕ ಏನು ನಿಲ್ಲಕ್ಕೆ ಜಾಗ ಇಲ್ದೇನೆ ಸೃಷ್ಟಿ ಆಯ್ತಾ? ಹೆಂಗೆ ಎಕ್ಸಾಕ್ಟಾಗಿ ಶುರು ಆಯ್ತು ಅಂತ? ಏನು ಸರ್? 7:30 ಶುರು ಆಯ್ತು ಸರ್. ಈ ಪ್ರಾಬ್ಲಮ್ 7:30 ಶುರು ಆಗಿ 8 o'clock ಓವರ್ ಸರ್. 8:30 ಈಗ ಏನಿಲ್ಲ. ಅದು ಎಲ್ಲ ಆಂಬುಲೆನ್ಸ್ಲು ಹೋಯಿತು. 39 ಪೀಪಲ್ ಡೆಡ್ ಸರ್. ಪೊಲೀಸರು ಕಂಟ್ರೋಲ್ ಮಾಡೋಕ್ಕೆ ಪಾಸಿಬಿಲಿಟೀಸ್ ಇರಲಿಲ್ವಾ? ಹೇಗೆ, ಎಷ್ಟು ಜನ ಪೊಲೀಸರು ಇದ್ರು ಏನಂತಂದ್ರೆ? ಅದು ನಮಗೆ ಲೆಕ್ಕ ಗೊತ್ತಿಲ್ಲ ಸರ್. ಪೊಲೀಸ್ ಸೇಫ್ಟಿ நிறைய ಮಾಡಿದ್ದಾರೆ. ஆனால் ಜನರ ಜಾಸ್ತಿ ಬಂದಿದೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್. ಇದೇ 2 days ಬಿಫೋರ್ ಇಲ್ಲಿ ಅವ್ರ ಮೀಟಿಂಗ್ ನಡೆದಿದೆ. ಅದು ಏನು ತೊಂದರೆ ಇಲ್ಲ. ஆனால் ಇಲ್ಲಿ ಜಾಸ್ತಿ ಇವ್ರು ಸಿನಿಮಾ ಫೀಲ್ಡಲ್ಲಿ ಇರೋದ್ರಲ್ಲ ಜಾಸ್ತಿ ಜನ ಬಂದಿದ್ದಾರೆ ಸರ್. ಈಗ 2 days ಬಿಫೋರ್ ಇಲ್ಲಿ ನಡೆದಿತ್ತಲ್ಲ ಪ್ರೋಗ್ರಾಮ್, ಆವಾಗ ಎಷ್ಟು ಜನ ಇದ್ರು ಇಲ್ಲಿ ಸೇರಿದ್ರು? ಸೊ ಈಗ ಎಷ್ಟು ಜಾಸ್ತಿ ಆಗಿದ್ರು ಅಂತ ಅನಿಸ್ತದೆ? ಸೇಮ್ ಕೆಪಾಸಿಟಿ ಸರ್. ಬಟ್ ಸ್ವಲ್ಪ ಕಡಿಮೆ ಸರ್. ಅವರು 30,000 ಅಂದ ರೇಂಜ್ ಹೊಂದಿರುತ್ತೆ ಸರ್. ಇದು ಅವರು ನೋಡೋಕ್ಕೆ ಬಂದಿದ್ದ ಕೂಟ ಸರ್, ಬೇರೆ ಏನಿಲ್ಲ ಸರ್. ಅದು ಒಂದು ಪಾರ್ಟಿ ವೈಸ್ ಬಂದದ್ದು, ಇದು ಜನ ಬಂದಿದ್ದು. ಹೌದಾ ಸರ್? ಈಗ ಎಷ್ಟು ವರ್ಷದಿಂದ ನೀವು ಈ ಏರಿಯಾದಲ್ಲಿ ಇದ್ದೀರಿ? ಜೊತೆಗೆ ಹಿಂದೆ ಯಾವತ್ತಾದ್ರೂ ಈ ರೀತಿ ಘಟನೆ ಆಮೇಲೆ ಬಂದಾಗ ಘಟನೆ? ಫಸ್ಟ್ ಇನ್ಸಿಡೆಂಟ್ ಸರ್. ಈ ಮಾರಿ ಎಂಗೀಮ್ ಕರೂರ್ಲೇ ಇಲ್ಲ. ಇಟ್ ಇಸ್ ನಾಟ್ ಹ್ಯಾಪನ್ಡ್ ಸರ್. ಇನ್ ಕರೂರ್ ದಿಸ್ ಈಸ್ ಫಸ್ಟ್ ಟೈಮ್ ಸರ್. ಓಕೆ. ಈಗ ವಿಜಯ್ ಅವರು ಅಂದರೆ ಘಟನೆ ಆಗಿದ ತಕ್ಷಣನೇ ಅಂದರೆ ಅವರು ಇಲ್ಲಿ ಘಟನೆ ನೋಡಿದ್ರಾ? ಸೊ ಅವ್ರು ಏನಾದರೂ ಇಲ್ಲಿ ನಿಮಗೆ ರಿಯಾಕ್ಟ್ ಮಾಡಿದ್ದು ಗೊತ್ತಾಯ್ತಾ ಹೇಗೆ ಅನ್ನೋಂಥದ್ದು? ಇಲ್ಲ ಸರ್. ಅದು ಕ್ರೌಡ್ಲ ಅವ್ರಿಗೂ ಗೊತ್ತಿಲ್ಲ ಸರ್. ಇಷ್ಟು ಆಗೂ ಅವ್ರಿಗೂ ಗೊತ್ತಿಲ್ಲ ಸರ್. ಫಸ್ಟ್ ಇದು ಅವರು ಒಂದು ಏದೋ ಸಮಥಿಂಗ್ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡಿ ಅವರು ಸ್ವಲ್ಪ
ಮೂವ್ ಮಾಡಿದ್ದಾರೆ, ಜನ ಎಲ್ಲ ಫಾಲೋ ಮಾಡಿದ್ದಾರೆ ಸರ್. ಅದೆಲ್ಲ ಬಂದು ಇದು ಇಷ್ಟು ಪ್ರಾಬ್ಲಮ್ ಸರ್. ಎಕ್ಸಾಕ್ಟಾಗಿ ಎಷ್ಟೊತ್ತು ಇದ್ರಿ ಇಲ್ಲಿ ಅವರು ಸ್ಪಾಟಲ್ಲಿ? ನೀವು ನೋಡಿದ್ರ ಏನು ಅಂದರೆ ಜನ ಕಾರಿಗೆ ಮುಗಿಬಿದ್ದಿದ್ದಕ್ಕೋಸ್ಕರ ಹಿಂಗಾಯ್ತಾ? ಜೊತೆಗೆ ಏನಂತಂದರೆ ಅವ್ರು ಬಂದಾಗ ಮಾತ್ರ ಈ ಕ್ರೇಜ್ ಕ್ರಿಯೇಟ್ ಆಯ್ತಾ ಅಂತ? ಅವ್ರು ಬಂದಾಗ ಮಾಡಿದೆ ಸರ್, ಬಂದಿದೆ ಸರ್ ಈ ಪ್ರಾಬ್ಲಮ್ ಸರ್. ಏನಾಗಬೇಕಿತ್ತು ಅಂತ ಅನ್ನಿಸ್ತಿದೆ? ಜನರು ಎಷ್ಟೊಂದು ಜನ, 39 ಜನ, ಸೊ ಅಂದರೆ ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಕೊನೆ ಸುರು ಹೇಳಿದ್ದಾರೆ. ನೀವು ಇದ್ದಂಥ ಸ್ಥಳದಲ್ಲಿ ಅಲ್ಲಿ ಬಿಲ್ಡಿಂಗ್ ಮೇಲೆ ನಿಂತಿದ್ರಿ ಅಂತ ಹೇಳಿದ್ರೆ, ಅಲ್ಲೇ ಕೆಳಗಡೆನೆ ಆ ಘಟನೆ ನಡೀತು. ಅಲ್ಲೇನಾದ್ರು ಕಾಣಿಸ್ತಾ ಯಾರು ಒದ್ದಾಡೋದು, ನರಳಾಡೋದು ಹೇಗೆ ಅಂತ? ಏನು ತೊಂದರೆ ಇಲ್ಲ ಸರ್, ಈ ಜಾಗ ತೊಂದರೆ ಬಂದಿದೆ ಸರ್. ಯಾರು ಏನಾದರೂ ಅಂದರೆ ಕೂಕೋತಾ ಇದ್ರು, ಏನಂತ ಹೇಳ್ತಾ ಇದ್ರು ಅಂತ? ಸೇವ್ ಮಾಡಿ ಅಂತ ಕತ್ತು ಸರ್. ನೀರಿಲ್ಲ, ಏನಿಲ್ಲ, ಟಯರ್ಡ್ಲ ಬಿತ್ತಿದ್ದಾರೆ ಸರ್. ಚಿಲ್ಡ್ರನ್ಲ ಬೇರೆ ಬಿದ್ದಿದ್ದಾರಲ್ಲ, ಚಿಲ್ಡ್ರನ್ ಆಳಿ ಪ್ರಾಬ್ಲಮ್ ಸರ್. ನಿಮ್ಮ ಜೊತೆ ಇದ್ದವರು ಅಥವಾ ನಿಮ್ಮ ಆಪ್ತರು ಯಾರು ಅಂದರೆ ಅಲ್ಲಿ ಘಟನೆ ಬಗ್ಗೆ ಏನಾದ್ರು ಹೇಳಿದ್ರಾ? ಹೇಗೆ ಏನು ಅನ್ನೋಂಥದ್ದು ಏನಾದ್ರು ಹೇಳಿದ್ರಾ? ಸರ್ ಫಸ್ಟ್ ಸೇವ್ ಮಾಡಿ ಅಂತ ಇದು ಮತ್ತೊಂದ ಸರ್ ಕತ್ತ ಮುಡಿಯ ಮತ್ತಪಡಿ ಎದುರು ಸೊಲ್ಲ ಮುಡಿಯ ಸರ್. ನೀವು ಎಕ್ಸಾಕ್ಟಾಗಿ ಎಲ್ಲಿರೋದು? ಇಲ್ಲಿ ನೀವು ನೋಡೋಕ್ಕೋಸ್ಕರ ಬಂದಿದ್ದ ಅಥವಾ ಇದೇ ಏರಿಯಾದಲ್ಲಿ ಇರೋದೇನು? ನಮ್ಮ ಇಲ್ಲಿಂದ 1 ಕಿಲೋಮೀಟರ್ ನಮ್ಮ ಹೌಸ್ ಸರ್. ನೋಡೋಕ್ಕೆ ಬಂದಿದ್ದೆ ಸರ್. ನಾನು ಸಿಂಗಲ್ ಪರ್ಸನ್ ಸರ್. ಸಿಂಗಲ್ ಪರ್ಸನ್ ಬಂದು ಆ ಮಾಡಿಲ್ಲ ನಿಂತಿದ್ದೆ ಸರ್. ಆಮಾಂ ಸರ್. ಥ್ಯಾಂಕ್ ಯು ಸರ್. ಇದು ಇಲ್ಲಿನ ಪ್ರತ್ಯಕ್ಷದರ್ಶಿಗಳ ಮಾತಾಗಿರ್ತಕ್ಕಂಥದ್ದು. ಅಂದರೆ ರಮೇಶ್ ಬಾಬು ಅನ್ನುವಂಥವ್ರು ಹೇಳ್ತಾ ಇರುವಂಥದ್ದು, ನಿನ್ನೆ ಅಂದರೆ ವಿಜಯ್ ಅವರು ಬಂದರು, ಏಕಾಏಕಿ ಜನರ ದಟ್ಟಣೆ ಹೆಚ್ಚಾಯಿತು, ಸೊ ನೀರು ಕೊಡಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ರು, ಜೊತೆಗೆ ಸೇವ್ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಸೊ ಈ ರೀತಿಯಾಗಿ ಘಟನೆ ನಡೀತು ಅನ್ನುವಂತಹ ಮಾತುಗಳನ್ನು TV9 ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಕರೂರು.